present here. I, Samanvita S., First Sem, Department of welcoming you all to the B.S. Pandit Memorial Concert, Saraswati, organized by our own Geeta Shishu Shikshana Sangha, Mysore. Raghavendra Y.M., Associate Professor, Department of ECE, to brief about the event Saraswati. ಸ್ಥಾಪಕ ಗೌರವ ಕಾರ್ಯದರ್ಶಿಗಳಾದ ಪ್ರೊಫೆಸರ್ ಬಿ.ಎಸ್. ಪಂಡಿತ್ ರವರ ಸ್ಮರಣಾರ್ಥ ಸಂಗೀತ ಕಾರ್ಯಕ್ರಮ ಸರಸ್ವತಿಗೆ ಉತ್ಸಾಹದಿಂದ ಆಗಮಿಸಿರುವಂತಹ ಸಂಗೀತ ಪ್ರೇಮಿಗಳಾದ ತಮಗೆಲ್ಲರಿಗೂ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಸಂಸ್ಥೆ ಆಡಳಿತ ಮಂಡಳಿಯ ಸದಸ್ಯರಿಗೂ ಸ್ವಾಗತವನ್ನು ಕೋರುತ್ತೇನೆ. ಮೊದಲನೇದಾಗಿ ಪ್ರೊಫೆಸರ್ ಬಿ.ಎಸ್. ಪಂಡಿತ್ ರವರ ಬಗ್ಗೆ ಸಂಕ್ಷಿಪ್ತ ವಿವರ. ಪ್ರೊಫೆಸರ್ ಬಿ.ಎಸ್. ತಾರೀಕು 1936ನೇ ಇಸ್ವಿಯಲ್ಲಿ ಶ್ರೀಮತಿ ರುಕ್ಮಿಣಿಬಾಯಿ ಪಂಡಿತ್ ಹಾಗೂ ಶ್ರೀಕಂಠ ಪಂಡಿತ್ ರವರ 8ನೇ ಪುತ್ರರಾಗಿ ಜನಿಸಿದರು. ಸಂತ ಫಿಲೋಮಿನಾ ಕಾಲೇಜಿನಲ್ಲಿ ಪದವಿ ಪಡೆದ ನಂತರ ಗುಜರಾತಿನ ಸರ್ದಾರ್ ವಲ್ಲಭಾಯ್ ಪಟೇಲ್ ವಿಶ್ವವಿದ್ಯಾನಿಲಯದಿಂದ ಭೌತಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದುಕೊಂಡರು. ಶ್ರೀ ಜಯಚಾಮರಾಜೇಂದ್ರ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ 1962ರಲ್ಲಿ ಭೌತಶಾಸ್ತ್ರ ವಿಭಾಗದ ಅಧ್ಯಾಪಕರಾಗಿ ಕಾರ್ಯಾರಂಭಿಸಿದರು. ರೀಡರ್, ಪ್ರೊಫೆಸರ್ ವಿಭಾಗದ ಮುಖ್ಯಸ್ಥರಾಗಿ ನಿರಂತರ 32 ವರ್ಷಗಳ ಸೇವೆ ಸಲ್ಲಿಸಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಒಬ್ಬ ಸಾಮಾನ್ಯ ಅಧ್ಯಾಪಕರಾಗದೆ ಮಾರ್ಗದರ್ಶಕರಾಗಿ, ಮಾದರಿ ವ್ಯಕ್ತಿಯಾಗಿ ಅವರ ಜೀವನ ರೂಪಿಸಿಕೊಳ್ಳಲು ರೂಪದರ್ಶಿಗಳಾದರು. 1964ರಿಂದ 1981ರವರೆಗೆ ನಂಬರ್ 1 ಕರ್ನಾಟಕ ಇಂಜಿನಿಯರ್ ಬೆಟಾಲಿಯನ್ NCC ಆಫೀಸರ್ ಆಗಿ ಸೇವೆ ಸಲ್ಲಿಸಿ ಮೇಜರ್ ಆಗಿ ನಿವೃತ್ತಿ ಹೊಂದಿದರು. ಒಬ್ಬ ಸಮಾಜ ಸೇವಕರಾಗಿ ಅನೇಕ ಕ್ಷೇತ್ರಗಳಲ್ಲಿ ಅವರ ಯೋಗದಾನ ಸಂದಿದೆ. ಶ್ರೀ ನಾದಬ್ರಹ್ಮ ಸಂಗೀತ ಸಭೆಯ ಗೌರವ ಕಾರ್ಯದರ್ಶಿಗಳಾಗಿ 25 ವರ್ಷಗಳ ಸುದೀರ್ಘ ಸೇವೆ ಸಲ್ಲಿಸಿದ್ದಾರೆ. ಗ್ರಾಜ್ಯುಯೇಟ್ಸ್ ಕೋಆಪರೇಟಿವ್ ಬ್ಯಾಂಕಿನ ನಿರ್ದೇಶಕರಾಗಿ 31 ಮಹಾಜನ ವಿದ್ಯಾಸಂಸ್ಥೆ ಆಡಳಿತ ಮಂಡಳಿ ಸದಸ್ಯರಾಗಿ ಹಾಗೂ 1984ರಿಂದ 1991ರವರೆಗೂ ಶಾರದಾ ವಿಲಾಸ್ ವಿದ್ಯಾಸಂಸ್ಥೆ ಆಡಳಿತ ಮೈಸೂರು ಕೇಂದ್ರದ ಉಪಾಧ್ಯಕ್ಷರಾಗಿ, ಮುಲಕನಾಡು ಸಂಘದ ಸದಸ್ಯರಾಗಿ ತಮ್ಮ ಕಾರ್ಯಕ್ಷೇತ್ರವನ್ನು ವಿಸ್ತರಿಸಿಕೊಳ್ಳುತ್ತಾ ತಮ್ಮ ಸೇವೆಯನ್ನು ನೀಡುತ್ತಾ ಸದಸ್ಯರಾಗಿ 3 ಬಾರಿ ಚುನಾಯಿತರಾಗಿ ಅಧ್ಯಾಪಕರು ಮತ್ತು ಅಧ್ಯಾಪಕೇತರ ವರ್ಗದವರಿಗೆ ಅಪಾರ ಸೇವೆ ಮಾಡಿದ್ದಾರೆ. ಮೈಸೂರು ವಿಶ್ವವಿದ್ಯಾನಿಲಯದ ಪರೀಕ್ಷಾ ಸುಧಾರಣಾ ಇತ್ತು. ಇಸ್ಕಾನ್ ಅಕ್ಷಯ ಪಾತ್ರ ಯೋಜನೆ, ಮುಲಕನಾಡು ಸಂಘದ ಕಟ್ಟಡ ನಿಧಿ, ಕರಿಘಟ್ಟ ಶ್ರೀನಿವಾಸ ದೇವಸ್ಥಾನ ನವೀಕರಣದ ಸಂಪೂರ್ಣ ವೆಚ್ಚ, ಹೀಗೆ ಹಲವಾರು ಸಂಘ ಸಂಸ್ಥೆಗಳಿಗೆ ಇತರ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ಬೆಳೆಯುತ್ತಲೇ ಮೌಲ್ಯ ಆಧಾರಿತ ಶಿಕ್ಷಣವನ್ನು ಮಕ್ಕಳಿಗೆ ಕೊಡಲು ಗೀತಾ ಶಿಶು ಶಿಕ್ಷಣವೆಂಬ ಕೂಸಿನ ಅಸ್ತಿತ್ವಕ್ಕೆ ಕಾರಣಕರ್ತರಾದರು. ಮಹಿಳಾ ತಾಂತ್ರಿಕ ಮಹಾವಿದ್ಯಾಲಯವನ್ನು ಅಸ್ತಿತ್ವಕ್ಕೆ ತಂದ ಹೆಗ್ಗಳಿಕೆ, ದಾಕ್ಷಿಣ್ಯರಾಹಿತ್ಯ, ಸ್ವಾರ್ಥರಾಹಿತ್ಯ, ಸಂಪೂರ್ಣ ಸಮರ್ಪಣೆ, ಸದಾ ಈ ವಾತಾವರಣ ನೋಡಿದ್ರೆ ಬಹಳ ಸಂತೋಷ ಆಗ್ತದೆ. ಯಾಕಂದ್ರೆ ಸಂಗೀತ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಇಷ್ಟು ಶಿಸ್ತುಬದ್ಧವಾಗಿ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರೋದು ಬಹಳ ಅಪರೂಪ. ಮತ್ತು ಕಾಲೇಜ್ ಈ ಮಹಾವಿದ್ಯಾಲಯದಲ್ಲಿ ಸಂಗೀತ ಮತ್ತು ನೃತ್ಯ ಕಾರ್ಯಕ್ರಮಗಳನ್ನು ಪ್ರತಿ ವರ್ಷ ಕಾರ್ತೀಕ ಮಾಸದಲ್ಲಿ ಆಯೋಜನೆ ಮಾಡ್ಕೊಂಡು ಬಂದಿರಲ್ಲ, ಇದು ಬಹಳ ಸಂತೋಷ. ಆಮೇಲೆ 1000ಕ್ಕೊಬ್ಬರು ಇಂಥ ಕಾರ್ಯಕ್ರಮ ಮಾಡ್ತಾರೆ. ಗುರುಗಳ ಕೃಪಾ ವಿಶೇಷದಿಂದ ಪೂರಾ ಹಿಂದೂಸ್ತಾನದಲ್ಲಿ ಹೋಗಿನಿ, ಹಿಂದೂಸ್ತಾನೆಲ್ಲ ತಿರುಗಿದ್ದೇನೆ. ಆದರೆ ಬೇರೆ ಕಡೆ ಕಾರ್ಯಕ್ರಮ ಮಾಡ್ತಾರೆ, ಶಿಕ್ಷಣ ಸಂಸ್ಥೆಯೊಳಗೆ ಬಹಳ ಕಡಿಮೆ. ಅದು ಇಂಥ ಶಿಕ್ಷಣ ಸಂಸ್ಥೆಯೊಳಗೆ ಮಾಡಬೇಕು ಕಾರ್ಯಕ್ರಮ. ಮುಂದಿನ ವಿದ್ಯಾರ್ಥಿಗಳಿಗೆ ಗೊತ್ತಾಗ್ತದೆ ನಮ್ಮ ಸಂಸ್ಕೃತಿ ಏನು, ಭಾರತೀಯ ಸಂಸ್ಕಾರ ಏನು, ಸಂಸ್ಕೃತಿ ಏನು. ಈ ಕಾರ್ಯಕ್ರಮವನ್ನು ಮಾಡ್ತಾರೆ. ಯಾರು ಸ್ಪಿಕ್ಮ್ಯಾಕೆ ಒಂದು ಸಂಸ್ಥೆ ಇದೆ, ಅದು ನಮ್ಮ ಹಿಂದೂಸ್ತಾನದ ಇಂಟರ್ನ್ಯಾಷನಲ್ ಸಂಸ್ಥೆ. ಹೈಸ್ಕೂಲಿಂದ ಹಿಡಿದು ಕಾಲೇಜಿನವರಿಗೆ ವಾದ್ಯ ಗಾಯನದೆಲ್ಲ ಕಾರ್ಯಕ್ರಮ ಮಾಡ್ತಾರೆ. ಆದರೆ ಈ ಕಾರ್ಯಕ್ರಮ ಪಂಡಿತ್ಜಿಯವರ ಹೆಸರಿನಲ್ಲಿ ನಾನು ಅವರ ಬಯೋಡೇಟಾ ಕೇಳಿದಲ್ಲ, ಎಷ್ಟು ದೊಡ್ಡವರು ಅಷ್ಟೇ ಸರಳಿದ್ರು ಅಂತ.
ಅಂಥ ಸರಳ ವ್ಯಕ್ತಿಗಳ ಕಡೆಯಿಂದನೇ ಇಂಥ ಕಾರ್ಯಕ್ರಮ ಆಯೋಜನೆ ಮಾಡ್ಲಿಕ್ಕೆ ಆಗ್ತದೆ, ಇಲ್ಲಂದ್ರೆ ಆಗೋದಿಲ್ಲ. ನಾನು ಅಂದ್ರೆ ಹೋತಲ್ಲಿಗೆ ಅವ ಎಷ್ಟು ದೊಡ್ಡ ವಿದ್ಯಾವಂತ ಇರಲಿ, ದೊಡ್ಡ ಜ್ಞಾನಿ ಇರಲಿ, ದೊಡ್ಡ ಮನುಷ್ಯ ಇರಲಿ, ಅಲ್ಲಿ ಮುಗಿತು ಅದು. ಯಾಕಂದ್ರೆ ಅದು ಒಂದೇ ಗೊತ್ತಿರ್ತವನಿಗೆ, ನಾನು ಅನ್ನೋದೊಂದೇ ಗೊತ್ತಿರ್ತದೆ, ಉಳಿದೇನು ಗೊತ್ತಿರೋದಿಲ್ಲ. ಇವರು ನಾನು ಅನ್ನ ತೆಗೆದು ಹಾಕಿದಾರೆ ಅವರು, ಅದನ್ನು ಬಿಟ್ಟವರು ಅವರು. ಎಲ್ಲ ನೀನೇ, ಎಲ್ಲ ನೀನು, ಕೊಡವ ನೀನು, ನಡೆಸೋ ನೀನು. ಎಂಥ ದೊಡ್ಡ ಸಂಸ್ಕಾರ ನೋಡಿ. ಈ ಸಂಸ್ಕಾರ ಮಕ್ಕಳ ಮೇಲೆ ಬರಬೇಕು. ನಮ್ಮ ಗುರುಗಳು ಹಂಗ ಇದ್ರು, ಪಂಚಾಕ್ಷರ ಗವಾಯಿಗಳು, ಪುಟ್ಟರಾಜ ಗವಾಯಿಗಳು. ಕಣ್ಣಿಲ್ಲದವರಾಗಿ ಹುಟ್ಟಿ ಕಣ್ಣಿದ್ದವರಿಗೆ ಕಣ್ಣು ಕೊಟ್ಟವರು ಅಂದ್ರೆ ಅವರಿಗೆ, ಕಣ್ಣಿದ್ದವರಿಗೆ ಕಣ್ಣು ಕೊಟ್ಟವರು ಅಂದ್ರೆ. ಅಂಥವರ ಸಾಲಿನಲ್ಲಿ ನಮ್ಮ ಪಂಡಿತ್ಜಿಯವ್ರ ಹೆಸರು ತಗೊಂಡ್ರೆ ತಪ್ಪಿಲ್ಲ ಅನಿಸ್ತಾರೆ. ಯಾಕಂದ್ರೆ ಅದ್ರ ಮುಂದೆ ನಡೆಸ್ಕೊಂಡು ಹೋಗ್ಬೇಕಲ್ಲ, ಕಾರ್ಯಕ್ರಮ ಗೊತ್ತಾಗ್ಬೇಕಲ್ಲ. ಸಂಗೀತ ಅಂದ್ರೆ ಏನು, ತಂಬೂರು ಅಂದ್ರೆ ಏನು, ತಬಲ ಅಂತೀವಿ. ತಂಬೂರು ನಾವೆಲ್ಲರ ಹಳ್ಳಿ ಕಡೆ ಕಾರ್ಯಕ್ರಮ ಕರೆದಿರ್ತಾರೆ, ಒಯ್ದಿರ್ತೀವಿ. ಅಲ್ಲಿ ವಿದ್ಯಾರ್ಥಿಗಳು ತಮ್ಮ ಗಿಟಾರ್ ಬಂದದ್ ನೋಡ ಅಂತ, ಗಿಟಾರ್ ಒಯ್ಲಿಕ್ಕೆ ತರಲಿ ಯಾರು ಅಂತ. ಅವು ತಂಬೂರು ಅಂದ್ರೆ ಯಾವುದು, ಗಿಟಾರ್ ಅಂದ್ರೆ ಯಾವುದು, ವಯಲಿನ್ ಅಂದ್ರೆ ಯಾವುದು. ಇದು ನಮ್ಮ ಪರಂಪರೆ, ನಮ್ಮ ಸಂಗೀತ, ನಮ್ಮ ವಾದ್ಯಗಳು ಮಕ್ಕಳಿಗೆ ಗೊತ್ತಾಗಬೇಕು. Subhan